ರಾಷ್ಟ್ರೀಯ ಹೆದ್ದಾರಿ ಭೂ ಸ್ವಾಧೀನ ವಿವಾದ, ರೈತರ ಜಮೀನುಗಳಿಗೆ ನುಗ್ಗಿ ಜೆಸಿಬಿ ಬುಲ್ಡೋಜರ್. ಹೌದು, 748 ರಾಷ್ಟ್ರೀಯ ಹೆದ್ದಾರಿ ಭಾರತ್ ಮಾಲ್ ಯೋಜನೆ ಅಡಿ ಹೆದ್ದಾರಿಗಾಗಿ ರೈತರ ಜಮೀನು ಭೂ ಸ್ವಾಧೀನ ಮಾಡಿಕೊಳ್ಳಲು ಸಹಾಯಕ ಆಯುಕ್ತರು ಮತ್ತು ತಹಸೀಲ್ದಾರರು ನೂರಾರು ಜನ ಪೊಲೀಸ್ ಪಡೆಯೊಂದಿಗೆ ಬಂದು ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳ ಮತ್ತು ರೈತರ ನಡುವೆ ವಾಗ್ವಾದ ನಡೆಯಿತು. ಈ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ರೈತ ಮುಖಂಡ, ಕನಿಷ್ಠ ಕಾನೂನು ಪಾಲನೆ ಮಾಡದೆ ಸಮಸ್ಯೆಗಳನ್ನು ಪರಿಹರಿಸದೆ ಗುರುವಾರ ಗೋನವಾರ ಗ್ರಾಮದ ರೈತರು ಬೆಳೆದಿರುವ ಜಮೀನುಗಳಿಗೆ ನುಗ್ಗಿ ಭಯಭೀತಿಯನ್ನು ಹುಟ್ಟಿಸಿ ಜಮೀನುಗಳನ್ನು ಆಕ್ರಮಣಕಾರಿಯಾಗಿ ದೌರ್ಜನ್ಯದಿಂದ ಬಿತ್ತಿ ಬೆಳೆದಿರುವ ಬೆಳೆಯನ್ನು ನಾಶಪಡಿಸಿದ್ದಾರೆ. ಭೂ ಸ್ವಾಧೀನ ಮಾಡಿಕೊಳ್ಳಲು ಮುಂದಾದ ಅಧಿಕಾರಿಗಳ ಹಾಗೂ ಹೆದ್ದಾರಿ ಪ್ರಾಧಿಕಾರದ ರೈತ ವಿರೋಧಿ ಧೋರಣೆಯನ್ನು ರೈತರು ಖಂಡಿಸಿದರು. ಬೆಳಗಾವಿಯಿಂದ ರಾಯಚೂರುವರೆಗೆ ನಿರ್ಮಾಣ ಆಗ್ತಿರುವ 748 ರಾಷ್ಟ್ರೀಯ ಹೆದ್ದಾರಿಗೆ ಜಮೀನು ಬಿಟ್ಟು ಕೊಡುವುದಕ್ಕೆ ರೈತರು ತಯಾರಿದ್ದು, ಅಲ್ಲಿ ಭೂ ಸ್ವಾಧೀನ ಮಾಡಿಕೊಳ್ಳುವಲ್ಲಿ ಪ್ರಾಧಿಕಾರ ಕನಿಷ್ಠ ಕಾನೂನು ಪಾಲನೆ ಮಾಡದೇ ಇರುವುದನ್ನು ಸರಿಪಡಿಸುವಂತೆ ಕಳೆದ 2 ವರ್ಷಗಳಿಂದ ಸಂಬಂಧಿಸಿದ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಮಾಡುತ್ತಾ ಬರಲಾಗಿದೆ. ಹೆದ್ದಾರಿ ಪ್ರಾಧಿಕಾರವು ಭೂ ಸಂತ್ರಸ್ತರ ಈ ಯಾವ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಯಾವ ಪ್ರಯತ್ನ ಮಾಡಿಲ್ಲ. ಜೊತೆಗೆ ಬಹಳಷ್ಟು ಭೂ ಸಂತ್ರಸ್ತರು ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ್ಯಾಗೂ ಅವರ ಖಾತೆಗೆ ಹಣ ಜಮಾ ಮಾಡಿಲ್ಲ, ಕೋರ್ಟ್ಗೆ ಕಳಿಸಿದ್ದೇವೆ ಅಂತ ಹೆದ್ದಾರಿ ಪ್ರಾಧಿಕಾರದ ಭೂ ಸ್ವಾಧೀನ ಅಧಿಕಾರಿಗಳು ದರ್ಪದಿಂದ ನಡೆದುಕೊಂಡಿದ್ದಾರೆ. ಬಹಳಷ್ಟು ಭೂ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ಒಂದು ನೋಟಿಸ್ ಕೂಡ ಬಂದಿರೋದಿಲ್ಲ. ಅಲ್ಲದೆ ಅವರ ಜಮೀನು ಎಷ್ಟು ಹೋಗುತ್ತೆ ಅಂತ ಕೂಡ ಗೊತ್ತಿಲ್ಲ. ರೈತರ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಬೇಕಾದ್ರೆ ಈ ಭೂ ಕಾನೂನು ಪಾಲನೆ ಮಾಡಿ ಕಳೆದುಕೊಳ್ಳುವ ಜಮೀನಿಗೆ ನ್ಯಾಯ ಕೊಡಿ ಅಂತ ಕೇಳಿದರೆ ಸಮಸ್ಯೆ ಪರಿಹರಿಸುವುದನ್ನು ಬಿಟ್ಟು ಸರ್ವಾಧಿಕಾರಿಗಳಂತೆ ನೂರಾರು ಪೊಲೀಸರು ಬೆಂಗಾವಲಿನೊಂದಿಗೆ ಲಿಂಗಸಗೂರು ಉಪವಿಭಾಗದ ಸಹಾಯಕ ಆಯುಕ್ತರು ಹಾಗೂ ಮಸ್ಕಿ ತಹಸೀಲ್ದಾರರು, ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಗೋನವಾರ ಗ್ರಾಮಗಳಲ್ಲಿ ಬಂದು ದೌರ್ಜನ್ಯದಿಂದ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಮುಂದಾಗಿ ಭೂ ಕಾನೂನುಗಳನ್ನು ಗಾಳಿಗೆ ತೂರಿದ್ದಾರೆ. ಬಿತ್ತನೆ ಮಾಡಿದ ಜಮೀನಿನಲ್ಲಿ ಯದ್ವಾತ್ವದ ಬುಲ್ಡೋಜರ್ಗಳನ್ನು ಓಡಾಡಿಸಿ ದರ್ಪ ಮೆರೆದಿರುವ ಇವರು ನಡೆಯನ್ನು ರೈತರಿಗೆ ಆತಂಕಕ್ಕೀಡು ಮಾಡಿದೆ ಅಂತ ರೈತ ಮುಖಂಡ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ವಿರೋಧಿಗಳಲ್ಲ, ಇದನ್ನು ಸ್ಪಷ್ಟವಾಗಿ ಈ ವಿಶೇಷ ಭೂ ಸ್ವಾಧೀನಾಧಿಕಾರಿ ಇರ್ಬೋದು ಅಥವಾ ಸಹಾಯಕ ಆಗಿರ್ಬೋದು, ತಹಸೀಲ್ದಾರ್ ಇರ್ಬೋದು, ಸ್ಪಷ್ಟವಾಗಿ ತಿಳ್ಕೋಬೇಕು. ಇದು ಈ ನಮ್ಮ ಹೈವೇಕ ಇಲ್ಲಿಗೆ 3 ಜನ SLOಗಳಾದ್ರಿ. ಹರ್ಷದ್ ಶೆಟ್ಟಿ ಅಂತಿದ್ದ, ಅವನೆಲ್ಲೋ ಬೆಳಗಾವಿಯಲ್ಲಿ ಕುಂತ್ಕೊಂಡು ತನ್ನ ಮನಸ್ಸಿಗೆ ಬಂದಂಗೆ ಅವಾರ್ಡ್ ಮಾಡಿದ ಆತ ಹೋದ. ಅದರ ಬಗ್ಗೆ ಮಾನ್ಯ ಚಂದ್ರಶೇಖರ್ ಡಿ ಶೋರ್ ಇದ್ದಾಗ ನಾವು ಹೋಗಿ ಕಂಪ್ಲೇಂಟ್ ಕೊಟ್ವಿ. ತಕ್ಷಣ ಆತ ತೆಗ್ದೀನಪ್ಪ, ಯಾರೋ ಜಾದವ್ ಅಂತ ಒಳ್ಳೆಯವರು ತಂದೀನಿ ಅಂತ. ಜಾದವ್ನು ಬಂದ ಒಂದು ದಿನ ಇಲ್ಲಿ ಬೀಲ್ಡಿ ಬರಲಿಲ್ಲ, ನೋಡಲಿಲ್ಲ, ಅದು ಮಾಡ್ಕೊಂಡದ. ನಮ್ಮ ಅಕೌಂಟ್ ತಗೊಂಡೋಗಿ, ಸರ್ ನಮ್ಮ ಅಕೌಂಟಿಗೆ ಅವಾರ್ಡ್ ದುಡ್ಡು ಹಾಕೋದು ಕೊಟ್ರ, ಇಲ್ಲ ರೀ ಅಂತ ಕಸ್ಬಿಟ್ಟಿಗೆ ಹಾಕಿ ನಿಮ್ಗೆ ಕೋಟಿ ಜಮಾ ಮಾಡ್ತೀವಿ, ಭಾಳ ಅದ. ಯಾಕಂದ್ರೆ ಸರಿಯಾಗಿ ಕಾನೂನು ಅವನು ಕೇಳ್ತಾನ, ಅವ್ನಿಗೆ ಅಕೌಂಟಿಗೆ ದುಡ್ಡು ಹಾಕಲ್ಲ, ನಾನು ಕೋಟಿಗೆ ಕಳಿಸ್ತೀನಿ ಅಂತಂದ. ಕೋಟಿಗೆ ಕಳಿಸ್ರಿ ಹೆಂಗ್ರಿ ಸರ್? ಕೋಟಿಗೆ ಹೋಗಿ ಕೇಳಿದ್ರಿ ಅಂತಾರೆ, ನೋಡ್ರಿ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ, ಕೋಟಿ ಸಸ್ಪೆಂಡ್ ತಗೊಂಡು ಇಟ್ಟಿವಿ, ಅವ್ ನಿಮ್ಮ ಹೆಸರನ್ನ ಕೇಳ್ರಿ ಅಂತ ಕೋಟಿಗೆ ಹೇಳ್ತಾರೆ ಸರ್. ರೈತರ ನಮ್ಮ ಹೊಲ ಕಳ್ಕೊಂಡು ಇದು ಪರಿಸ್ಥಿತಿ ಬೇಕಾ? ಅದಕ್ಕೆ ದಯವಿಟ್ಟು ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗಲಿ, ವಿಭಾಗೀಯ ಅಧಿಕಾರಿಗಳಾಗಲಿ, ಇವ್ರ ಬಗ್ಗೆ ಗಮನ ಹರಿಸಿ ನಮ್ಮ ಸಮಸ್ಯೆ ಇತ್ಯರ್ಥ ಪಡಿಸೋದಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇವತ್ತೇನು ಬೆಳೆ ಕೆಡಿಸ್ಯಾರ, ಇವತ್ತು ಪೊಲೀಸ್ ಪ್ರೊಟೆಕ್ಷನ್ ಒಂದಿನ ಇರ್ತದೆ ಸರ್. ನಾಳೆ ದಿನಗಳಲ್ಲಿ ನಾವು ಮತ್ತೆ ರೋಡ್ನಲ್ಲಿ ನಮ್ಮ ಜಮೀನಲ್ಲಿ ನಾವು ಕೆಲಸ ಬಂದ್ ಮಾಡವ್ರೆ. ಅದಕ್ಕೆ ಈ ಬಂದ್ ಆಗಬಾರ್ದು ಅಂದ್ರೆ ನಮ್ಮ ಅಕೌಂಟಿಗೆ ದುಡ್ಡುಗಳವರೆಗೂ ನಾವು ಯಾವುದೇ ಕಾರಣ ಕೆಲಸ ಮಾಡಕ್ಕೆ ಬಿಡೋಂಗಿಲ್ಲ. ದಯವಿಟ್ಟು ಈಗ ನಾವು ಬೆಳೆ ಬಿತ್ತಬೇಕಾದ್ರೆ ರೈತ 1 ಎಕರೆಗೆ ಗೊಬ್ಬರ, ಬೀಜ ಇಷ್ಟೆಲ್ಲ ಖರ್ಚು ಮಾಡಿ, ಇಷ್ಟೆಲ್ಲ ಸಾಲ ಸೂಲ ಮಾಡಿ ನಾವು ಬಿತ್ತಿದ್ವಿ ಬೆಳೆ ನಾಶಪಡಿಸ್ಯಾರ. ಹಾಗಾಗಿ ನಮಗೆ ನೋಡ್ರಿ, ಬಿತ್ತಿದ ಬೆಳೆ ಪರಿಹಾರ ಕೊಡಬೇಕು. ನಮ್ಮ ಅವಾರ್ಡ್ ಆದಂಥ ದುಡ್ಡು ಅಕೌಂಟಿಗೆ ಹಾಕಿದ ನಂತರನೇ ನಾವು ಕೆಲಸ ಮಾಡಕ್ಕೆ ಬಿಡ್ತೀವಿ, ಅಲ್ಲಿವರೆಗೆ ಬಿಡೋಂಗಿಲ್ಲ. ಪೊಲೀಸ್ ಪ್ರೊಟೆಕ್ಷನ್ ಇವತ್ತೊಂದಿನ ಇರ್ತದೆ, ನಾಳೆಗೆ ಯಾರು ಇರೋಂಗಿಲ್ಲ ಇಲ್ಲಿ. ನಾಳೆಗೆ ಅವ್ರು ಕಾಂಟ್ರಾಕ್ಟ್ ಹೆಂಗೆ ಬರ್ತಾರೆ ನೋಡೋಣ. ಅದಕ್ಕೆ ಒಂದು ಸೂಕ್ತ ಮಾರ್ಗದರ್ಶನ ಕೊಡಬೇಕು. ನಮ್ಮ ಹೊಲದಲ್ಲಿ ಪ್ರೈವೇಟ್ ಯಾರೇ ಬಂದ್ರಿ ಕಂಪ್ಲೇಂಟ್ ತಗೋಬೇಕಂತಂದ್ರೆ ಮಾನ್ಯ ಪೊಲೀಸ್ ಸ್ಟೇಷನ್ ನಮ್ಮ ಕಂಪ್ಲೇಂಟ್ ತಗೊಳಕ್ಕಂತ ವ್ಯವಸ್ಥೆ ತಾವು ಮಾಡ್ಬೇಕು ಅನ್ನೋದು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ.
ಇದುವರೆಗೂ ಯಾವುದೇ ಸಿಂಗಲ್ MP ಕೂಡ ಬಂದಿಲ್ರಿ. ನಾವು 106 ಸಲ ಆಫೀಸ್ ಒಂದು ಸರ್ ಒಬ್ರದ್ದು 2 ಎಕರೆ ಹೋಗೋದು, ಒಬ್ರದ್ದು 5 ಎಕರೆ ಹೋಗೋದು. ನಂದು 5 ಎಕರೆ ಹೋಗ್ಯದ್ರಿ. 5 ಎಕರೆಕ್ಕ ಇವತ್ತು ಹೊರಗಡೆ ಕೊಟ್ರೆ 20 ಲಕ್ಷಕ್ಕೆ ಎಕರೆ ಹೋಗ್ತಾ ಖಾಲಿ 30 ಸಾವಿರ ಅವಾರ್ಡ್ ಮಾಡ್ಯಾರ. ಅದಿರ್ಲಿ, ಇನ್ನು ಫರ್ದರ್ ಕೋರ್ಟ್ನೇ ನೋಡೋಣ. ಈಗ ಅವಾರ್ಡ್ ಅಮೌಂಟ್ ಹಾಕಂತ ಕೇಳಿ ನಾವು ಅದಕ್ಕೆ ದೌರ್ಜನ್ಯ ಪೊಲೀಸ್ ಪ್ರೊಟೆಕ್ಷನ್ ತಂದು ಈ ರೀತಿ ಅವರೆಲ್ಲ ಮಾಡ್ತಾ ಇದ್ದಾರೆ. ರೈತರು ಹೇಳ್ತಾ ಇದ್ರು ಸರ್, ಒಂದು ಕಡೆ ಈಗ ಬಿತ್ತಿ ಬೆಳೆದಿರ್ತಕ್ಕಂಥ ಹೊಲಗಳಲ್ಲಿ ಏಕಾಏಕಿ ಏನೈತೆ ತೆರವು ಕಾರ್ಯಾಚರಣೆ ನಡೆದಿದೆ ಸರ್. ನಮಗೆ 8 ದಿವಸ ಸಮಯ ಅವಕಾಶ ಕೊಟ್ಟರೆ ನಾವು ಎಲ್ಲ ರೀತಿಯಲ್ಲಿ ಏನೈತೆ ಒಂದು ಅನುಕೂಲ ಆಗ್ತಿತ್ತು, ಮತ್ತು ಹಣದ ಒಂದು ಇದು ಸಮಸ್ಯೆನೂ ಪರಿಹಾರ ಆಗ್ತಿತ್ತು. ಏನು ದೊಡ್ಡ ದೊಡ್ಡ ಮರಗಳಿದ್ದು ಅವೆಲ್ಲ ಏನೈತೆ ನಾವು ಇದು ಮಾಡ್ತಾ ಇದ್ದೀವಿ ಅಂತ ಮಾತಲ್ಲಿ ಹೇಳ್ತಾ ಇದ್ದಾರೆ ಸರ್. ಇದ್ರ ಅವಾರ್ಡ್ ಆಗಿ 3G ನೋಟಿಸ್ ಕೂಡ ಹೋಗಿ ಅವ್ರಿಗೆ ಡಾಕ್ಯುಮೆಂಟ್ಸ್ ಕಾಲ್ಗೆ ನೋಟಿಸ್ ಹೋಗಿದೆ 2 ವರ್ಷದಿಂದ ಪರಿಹಾರ ಹಣ ಪಡೆದೇ ಇರೋದ್ರಿಂದ ಏನಾಗಿದೆ, ಅದನ್ನು ಕೋರ್ಟಿಗೆ ಡೆಪಾಸಿಟ್ ಮಾಡಲಾಗಿದೆ. ಈಗಾಗಲೇ ತಹಸೀಲ್ದಾರ್ ಕಾರ್ಯಾಲಯದಿಂದ ಮತ್ತು ನಮ್ಮ ಕಚೇರಿಯಿಂದ ಕೂಡ ಬೆಳೆಗಳನ್ನು ಬಿತ್ತನೆ ಮಾಡಬಾರ್ದು ಅನ್ನುವಂಥ ನೋಟಿಸ್ಗಳನ್ನು ಕೂಡ ಪ್ರತಿ ರೈತರಿಗೆ ಜಾರಿ ಮಾಡಿ, ಮುಂಚಿತವಾಗಿಯೇ ಬೆಳೆಗಳನ್ನು ಬಿತ್ತಬಾರ್ದಂತ ನೀವು ನೋಟಿಸನ್ನು ಜಾರಿ ಮಾಡಿದೆ. ಪೇಪರ್ ನೋಟಿಫಿಕೇಶನ್ ಆಗಿದೆ. ಅದಾದ ನಂತರ ರೈತರು ಬಿತ್ತಿದ್ದಾರೆ. ಅದಕ್ಕೆ ಏನಾದ ನಮಗೆ ಪರಿಹಾರ ಹಣ ಕೊಡೋದಕ್ಕೆ ಮಾತ್ರ ನಮಗೆ NHIಯಿಂದ ಏನಾದ ಅವಕಾಶ ಅದ, ಅದನ್ನು ನಾವು ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಪರಿಹಾರ ಹಣ ಜಮಾ ಮಾಡೋದಕ್ಕೆ ಕ್ರಮ ಕೈಗೊಳ್ಳುತ್ತೇವೆ. ಓಕೆ, ಥ್ಯಾಂಕ್ ಯು. ಯಾವುದೇ ಆದೇಶ ಇರಲಾರ್ದ ಸರ್, ನೀವು ಏಕಾಏಕಿ ರೈತರ ಜಮೀನಿಗೆ ಮಷಿನ್ಗಳನ್ನ, ಈ JCB, ಇಟಾಚಿ ಅಥವಾ ಇನ್ನಿತರೆ ಸಲಕರಣೆಗಳನ್ನ ತಂದು ನೀವು ತೆರವು ಮಾಡೋ ಕಾರ್ಯ ಇದೇನಾ ಕಾನೂನಲ್ಲಿ? ಈಗ ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ ಪ್ರಕಾರ ನಾವು 3D ನೋಟಿಫಿಕೇಶನ್ ಆಗಿರ್ತದೆ, ಪೇಪರ್ ನೋಟಿಫಿಕೇಶನ್ನು. ಆನಂತರ ನಾವು 3G ನೋಟಿಸ್ಗಳನ್ನು ಕೂಡ ನೀಡಿರ್ತೀವಿ. ಮುಂಗಡಿ ನೀಡಿದ ಮೇಲೆ ಅವರಿಗೆ ನಾವು ಹೇಳಿದ್ದೀವಿ, ಏನೋ ನೀವು ಬಿಟ್ಕೋಬೇಡ್ರಿ ಅಂತಂದು ಪೇಪರ್ ನೋಟಿಫಿಕೇಶನ್ ಮಾಡಿದ್ದೀವಿ ಮತ್ತು ತಿಳಿಸಿ ಕೂಡ ಹೇಳಿದ್ದೀವಿ. ಅದಾದ ನಂತರ ಅವರು ಬಿತ್ಕೊಂಡಿದ್ದಾರೆ. ಅದಕ್ಕೇನಿದೆ, ನಮಗೆ ಲ್ಯಾಂಡ್ ಅಕ್ವಿಷನ್ ಪರಿಹಾರ ಕೊಡೋಕ್ಕಿರೋದ್ರಿಂದ ನಾವು ಅದನ್ನು ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದೀವಿ. ಇಷ್ಟು ದಿನ ಏನು ಕಾನೂನು ರೀತಿಯ ಅವ್ರಿಗೆ ನೋಟಿಸ್ ಈಗಾಗಲೇ ಏನಾಗಿದ್ದಾವೆ, ಸುಮಾರು ಸಲ ತಹಸೀಲ್ದಾರು AC ಗಳು ಅಧ್ಯಕ್ಷತೆಯಲ್ಲಿ ಮೀಟಿಂಗ್ಗಳಾಗಿದ್ದಾವೆ, SLಗಳ ಅಧ್ಯಕ್ಷತೆಯಲ್ಲಿ, DC ಅವರ ಅಧ್ಯಕ್ಷತೆಯಲ್ಲಿ ಕೂಡ ಮೀಟಿಂಗ್ಗಳಾಗಿದ್ದಾವೆ. ಭಾಳಷ್ಟು ಮೀಟಿಂಗ್ಗಳಾದ ನಂತರ ಸುಮಾರು 2 ವರ್ಷಗಳ ಕಾಲ ಕಾಲಾವಕಾಶವನ್ನು ನೀಡಲಾಗಿದೆ. ಈಗ ಭಾಳಷ್ಟು ಕಾಲಾವಕಾಶ ನೀಡಲಾಗಿದೆ. ಅದಾದ ನಂತರ ಏನಾಗಿದೆ, ನಾವು ಆಸ್ ಪರ್ ನಮ್ಮ ಆ್ಯಕ್ಟ್ ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೀವಿ. ಅಂದರೆ ಹಿಂದಿನ ಕಾರ್ಯಾಚರಣೆಗೆ ಏನಾದರೂ ಪರ್ಮಿಷನ್ ತೊಗೊಂಡಿದ್ರೆ ಯಾವುದು ಹಿಂದಿನ 3D ನೋಟಿಫಿಕೇಶನ್ ಆದ ನಂತರ ಏನಾಗಿರ್ತದೆ, ನಮಗೆ ವಶಕ್ಕೆ ಪಡೆದುಕೊಳ್ಬೇಕಂತ ಇರ್ತದೆ. ಎಷ್ಟು ದಿನ ಅದಾದ ನಂತರ ಈಗ 2 ವರ್ಷ ಆಗಿದೆ. 2 ವರ್ಷ ಪೀರಿಯಡ್ ಮುಗಿದಿದೆ. ಹಾಂ, ಮುಗಿದಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿ ವಾಹಿನಿ, ರಾಯಚೂರು. Subscribe now and press the bell icon. Never miss an update.